ಸೊ ಕಲರ್ ಡಸಂಟ್ ಮ್ಯಾಟರ್. ಸೊ ತುಂಬಾ ಜನ ಯಾರ್ಯಾರು ಅಂದುಕೊಂಡು ಕಮೆಂಟ್ ಮಾಡಿದ್ರಿ, ಬಹುಶಃ ಇವತ್ತು ಈ ಪಾಡ್ಕಾಸ್ಟ್ ಅಲ್ಲಿ ಉತ್ತರ ಸಿಗ್ತಾ ಇದೆ. ಇದೇ ತಾನೇ ದೊಡ್ಡಲ್ಲಿ ಏನೋ ಯಾರೋ ಟ್ರೋಲ್ ಮಾಡಿದ್ದು, ಯಾರೋ ಕಮೆಂಟ್ ಮಾಡಿದ್ದು, ಯಾರೋ ಏನೇನೋ ಬರ್ದಿದ್ದಿಷ್ಟುದ್ದ. ಮೊನ್ನೆನೋ ನಾನು ಒಂದು ಕಮೆಂಟ್ ನೋಡಿದೆ, ದುಡ್ಡು ಮಾಡ್ರು ಎಂತೊಳಾದ್ರೂ ಸಿಗ್ತಾಳೆ ಅಂತ ಕಮೆಂಟ್ ಮಾಡಿದೆ. ನಾನು ಹೇಳೋದು ಸರ್, ದುಡ್ಡು ಒಂದೇ ಅಲ್ಲ ಸರ್ ಜೀವನ. ನೀವು ದುಡ್ಡಿಂದ ಎಲ್ಲ ವಸ್ತುಗಳನ್ನು ಕೊಂಡ್ಕೋಬೋದು ಹೊರತು ಮನುಷ್ಯನ ಪ್ರೀತಿನ ಕೊಂಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ. ಪಾಯಿಂಟ್. ತಾಯಿನ ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ, ತಂದೆನ ದುಡ್ಡಿಂದ ಕೊಂಡ್ಕೊಳ್ಳೋಲ್ಲ, ಪ್ರೀತಿ, ನಾವು ಪ್ರೀತಿಸೋರು, ಇವನ್ನೆಲ್ಲ ದುಡ್ಡಿಂದ ನೀವು ಅಳಿಯೋಕ್ಕೆ ಆಗಲ್ಲ. ನಾನು ಒಂದೇ ಮಾತು ಹೇಳ್ತೀನಿ, ದುಡ್ಡು ಮಾಡಿರೋ ಹುಡುಗಿ ಸಿಗ್ತಾರೆ ಅದಲ್ಲ. ಫಸ್ಟು ಒಳ್ಳೆ ಪ್ರೀತಿ ಕೊಡಿ, ನಿಮ್ಮ ಹತ್ರದವ್ರನ್ನ ಅರ್ಥ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಆಟೋಮೆಟಿಕಾಗಿ. ನಾನು ಒಂದು ಹೇಳಿದ್ರಿ, ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ. ನಾನು ಅದನ್ನು ತುಂಬ ಇಷ್ಟಪಡ್ತೀನಿ ಸರ್ ಆ ಸಾಂಗ್ನ. ಯಾಕಂದರೆ ನಿಜ ಸರ್, ಫ್ಯಾಕ್ಟು. ನೀನು ಬಡವ ಆಗಿರು, ಶ್ರೀಮಂತ ಆಗಿರು, ನಿನ್ನ ಅವಳಿಗೋಸ್ಕರ ಇವನಿಗೋಸ್ಕರ ಅವಳು ಬದುಕಿದ್ರೇ ಜೀವನ ಸರ್. ಎಷ್ಟೊಂದು ಜನ ಚೆನ್ನಾಗಿ ದುಡ್ಡು ಮಾಡಿರೋರು ನೆಮ್ಮದಿಯಾಗಿಲ್ಲ ಸರ್. ಎಷ್ಟೊಂದು ಜನ ನಮ್ಮ ಹತ್ರ ಇರೋದು ಸಾಕು ಅಂತ ಖುಷಿಯಾಗಿರ್ತಾರೆ ನೋಡಿ, ಅವರೇ ನೆಮ್ಮದಿಯಾಗಿದ್ದಾರೆ. ಸೊ ದುಡ್ಡು ಮಾಡ್ರು ನೀವು ಸಕ್ಕದ. ಆಮೇಲೆ ಸರ್ ನಾನು ಹೇಳ್ತೀವಿ, ಇವಳು ಸಕ್ಕತ್ತಾಗಿದ್ದಾಳೆ, ನಾನು ಸಕ್ಕತ್ತಾಗಿಲ್ಲ, ಅಥವಾ ಇವಳು ಏನೋ ಇದ್ದಾಳೆ ನಾನೇದು, ಅದಲ್ಲ ಸರ್. ನಾವಿಬ್ಬರು ಹೆಂಗೆ ಅನ್ನೋನ್ಯವಾಗಿ ಇರ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಾಳೆ ದಿನ ಇವಳು ಸಕ್ಕತ್ತಾಗಿದ್ದು ಇವಳು ಮನಸ್ಸು ಚೆನ್ನಾಗಿಲ್ಲ ಅಂತಂದರೆ ನಾನು ಅವಳ ಮದುವೆಯಾಗಿ ಏನು ಯೂಸ್ ಹೇಳಿ? ಅವಳ ಮುಖ ಮಾತ್ರ ನಾನು ನೋಡಿ ಇಷ್ಟಪಡ್ತಿಲ್ಲ, ಅದನ್ನು ಹೇಳ್ತೀನಿ. ಅವಳ ಮನಸ್ಸು ನೋಡಿ ಇಷ್ಟಪಟ್ಟಿದ್ದೀನಿ. ಅವಳ ಮುಖ ಚೆನ್ನಾಗಾಗಬೇಕಾದ್ರೆ ನಿಮಗೆ ನಾಳೆ ದಿನ ಅವಳ ಮುಖ ಹೆಂಗೆ ಬದಲಾದ್ರೆ ನಾನೇ ಅವಳ ಹತ್ರ ಜೀವನ ಮಾಡಬೇಕು. ನಾಳೆ ನನ್ನ ಮುಖ ಹೆಂಗೆ ಇದ್ರು ಅವಳೇ ನನ್ನ ಜೊತೆ ಜೀವನ ಮಾಡಬೇಕು. ಅಲ್ಲಿ ಹೇಳೋರು, ಕಮೆಂಟ್ ಹಾಕೋರು ಯಾರೂ ಬರಲ್ಲ. ನನಗೆ ಅನುವಾಕ ಇದನ್ನ ಒಂದು ಮಾತು ಹೇಳಿದ್ ನನಗೆ ತುಂಬ ಇಷ್ಟ ಆಗಿತ್ತು. ಕಾರಲ್ಲಿ ಹೋಗ್ತಾ ಒಂದು ಸತಿ ಹೇಳಿದ್ರು. ಅನುಪಮ ಅಕ್ಕ ಏನು ಹೇಳ್ತಂದ್ರೆ, ಬಣ್ಣ ಆಮೇಲೆ ಮುಖದಲ್ಲಿ ಇದೆಲ್ಲ ಬಾಡೋಗ್ಬಿಡುತ್ತೆ, ರಿಂಕಲ್ಸ್ ಆಗಿಬಿಡ್ಬೋದು. ಒಂದು ಸರ್ಟನ್ ಏಜ್ ಆದಮೇಲೆ, ವಯಸ್ಸಾದ್ಮೇಲೆ ನೀನು ಹಿಂಗಿದ್ದು ಬ್ಯೂಟಿನೇ ಹೋಗ್ಬಿಡುತ್ತೆ. ಬಟ್ ಕೊನೆಯವರೆಗೂ ಶಾಶ್ವತವಾಗಿ ಉಳ್ಕೊಳ್ಳೋದು ಪ್ರೀತಿ, ಮನಸ್ಸಿಂದ ಮಾಡೋ ಪ್ರೀತಿ ಮಾತ್ರ. ಇವತ್ತು ನಾವು ನಿಮಗೋಸ್ಕರ ಬಂದಿರೋದು, ನೀವು ನಮಗೆ ಕೊಟ್ಟಿರೋ ಪ್ರೀತಿಗೆ. ಇವತ್ತು ಇವಳು ನನಗೋಸ್ಕರ ಬಂದರೆ ನಾನು ಇವಳು ಕೊಟ್ಟಿರೋ ಪ್ರೀತಿ. ಇಟ್ಸ್ ಎ ಚೈನ್ ಲಿಂಕ್. ಪ್ರೀತಿಗೆ ಯಾವುದೇ ರೀತಿ ಡೆಫಿನೇಷನೇ ಇಲ್ಲ ಸರ್. ನಾನು ಹೇಳ್ತೀನಿ ಕೇಳಿ, ಮನಿ, ಫೇಮ್, ನೇಮ್. ಈಗ ಅವಳು ನನಗೋಸ್ಕರ ಬಂದರೆ ನೇಮ್, ಫೇಮ್ ಅಲ್ಲ. ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತಾಯಿದ್ದೀನಿ. 5 ವರ್ಷ ನಾನು ಈ ಆರ್ಟಿಸ್ಟ್ ಆಗೋಕ್ಕಿಂತ ಮುಂಚೆ ನನ್ನ ಜೀವನಕ್ಕೆ ಬಂದವಳು. ಬಟ್ ಯಾರಿಗೂ ಗೊತ್ತಿಲ್ಲ, ಯಾರೊಬ್ರಿಗೂ ಹೇಳ್ಕೊಂಡಿಲ್ಲ, ಒಬ್ರಿಗೂ ಹೇಳ್ಕೊಂಡಿಲ್ಲ ಸರ್. ನಾನು ಇದನ್ನೇ ಹೇಳೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ಏನು ಅನ್ಕೊಬಾರ್ದು, ಕೆಲವು ಜನ ಅದನ್ನು ಕಮೆಂಟ್ ಹಾಕ್ಬೋದು ಬೇಕಾದ್ರೆ. ಏನಂದರೆ ಅವಳು ನಿನ್ನ ಆರ್ಟಿಸ್ಟು, ಫೇಮು, ಮನಿ ನೋಡಿ ಬಂದಿರ್ಬೋದು ಅಂತ. ಈ 3 ಇಲ್ಲದೇ ಇದ್ದಾಗ ನೋಡಿರೋಳು ಅವಳು. ಮತ್ತು ಅವ್ರು ಹೇಳಿದ್ರಲ್ಲ, ಅವನಿಗೇನು ಸಂಪಾದನೆ ಇಲ್ಲದೆ ಇದ್ರು ನಾನು ಸಂಪಾದನೆ ಮಾಡ್ತಾರೆ ಸರ್ ಅವಳು, ನಾನು ನೋಡ್ಕೋತೀನಿ ಅನ್ನೋಮ್ಮ ಅವತ್ತೇ ಯೋಚನೆ ಮಾಡ್ಬಿಟ್ರು 5 ವರ್ಷದ ಹಿಂದೆ. ಸರ್ ಆ 5 ವರ್ಷದ ಹಿಂದೆ ನನಗೆ ಗೋಲ್ಡ್ ರಿಂಗ್ನ ಯೋಗ್ಯತೆ ಇಲ್ಲ. ನಾನು ಒಂದು ಟೈಮ್ ದುಡ್ಡು ತರೋದಕ್ಕಾಗಲ್ಲ, ಒಂದು ರಿಂಗ್ ಕೊಡೋಣ. ಅವಳು ಆಗಿನ ಕಾಲದಲ್ಲೇ ಅವಳ ಹತ್ರ ಅಷ್ಟು ದುಡ್ಡನ್ನ ಒಂದು ರಿಂಗಿಗೆ ಹಾಕಿ, ಗೋಲ್ಡ್ ರಿಂಗ್ ಒಂದು ಹೆಣ್ಣು ಕೊಡ್ತಾಳೆ ಅಂತಂದರೆ ನಮಗೆ, ನಾನು ಅವಳು ಮೋಸ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. 1-2 ವರ್ಷದ ಮೋಸ ಮಾಡ್ಬೋದು ನಾನು ಅವಳನ್ನ. ಕರೆಕ್ಟ್. ಚೀಟ್ ಮಾಡ್ಬೋದು ಅವಳ ಹತ್ರ. ಇದನ್ನೆಲ್ಲ ಮಾಡಿಸ್ಕೊಂಡು ಚೀಟ್ ಮಾಡ್ಬೋದು. ಎಷ್ಟೊಂದು ಆಗಿದೆ, ಈಗಲೂ ನಾವು ನೋಡಿದ್ದೀವಿ. ಚೀಟ್ ಮಾಡ್ಬೋದಲ್ಲ. ಬಟ್ ಅವಳು ಅದನ್ನು ಯಾವುದೂ ಹಾಕೊಳ್ದೆ ಹಂಗೆ ಮಾಡ್ತಾನೆ ಅಂತ ಯೋಚನೆನೂ ಮಾಡಿದ್ರೆ, ಒಂದು ನಿಷ್ಕಲ್ಮಶವಾದ ಪ್ರೀತಿನ ಕೊಟ್ಟಲಾಗ ನಾನು ಅದನ್ನು ಉಳಿಸ್ಕೊಳ್ದೆ ಹೋದರೆ ನನ್ನಂಥ ಕೆಟ್ಟೋನು ಎಲ್ಲೂ ಸಿಗಲ್ಲ. ಉಳಿಸ್ಕೋಬೇಕು ಅಂತಲೇ ಗುದ್ದಾಡಿ, ಒದ್ದಾಡಿ, ಮನೇಲಿ ಒಪ್ಪಿಸಿ, ಕಾಡಿಬೇಡಿ. ಒಪ್ಸೋದ್ರಲ್ಲಿ ತಪ್ಪೇನಿಲ್ಲ ಸರ್. ಯಾಕಂದರೆ ಅವ್ರ ಮೈಂಡ್ ಸೆಟ್ ಪ್ರಕಾರ ಪ್ರೀತಿ ಮಾಡಿಬಿಟ್ಟು ಇವ್ನು ಏನು ತಪ್ಪದಾರಿ ಹಿಡಿದ್ಬಿಡ್ತಾನೋ, ಏನಾಗ್ಬಿಡ್ತಾನೋ ಅಂತ ಅವ್ರಿಗೂ ಆ ಭಯ ಇದ್ದಿರುತ್ತೆ. ತಂದೆ ತಾಯಿಗೆ ಆ ಭಯ ಇರಲೇಬೇಕು ಸರ್. ಇದ್ದಾಗಲೇ ಮಕ್ಕಳು ಉದ್ಧಾರ ಆಗೋದು. ಅವ್ರು ಅದಿದ್ದಾಗ ನಾನು ಅವ್ರನ್ನ ಈಗ ಅವ್ರಿಗೆ ಅದು ಗೊತ್ತಾಗ್ತಿದೆ. ನಮ್ಮ ಅಪ್ಪ ಅಮ್ಮನ ಹೇಳ್ತಾರೆ, ಅವ್ರಿಗೆ ಇವಳಿಂದ ಒಂದು ಪ್ರಾಬ್ಲಮ್ ಇಲ್ಲ, ಆರಾಮು, ಪೀಸು. ನಮ್ಮ ಅಪ್ಪನಿಗಂತೂ ಇವಾಗಂತೂ ನಮ್ಮಮ್ಮ ಎಲ್ಲದಕ್ಕೂ ಹೋಗೋದು, ಹಂಗೆ ಕೃತಿಗೆ ಕರ್ಕೊಂಬಂದ್ಬಿಡ, ಆ ಕೃತಿ ಬರಬೇಕು, ಆ ಕೃತಿಗೆ ಹೇಳ್ಬಿಡ ಅಂತ. ಈಗ ನಾನು ಹೇಳ್ತೀನಿ, ಅಮ್ಮ ನೀನು ಇಲ್ಲ ಅವ್ರನ್ನೇ ಕೇಳ್ತಾ ಇರ್ತಾರೆ, ಕೃತಿಗೆ ಹೇಳು, ಕೃತಿಗಳು. ಇವಾಗ ಇವಳಿಗೆ ಅಮ್ಮ ನೀನೇ ಫೋನ್ ಹಾಕೊಂಬಂದು, ಯಾಕೆ ನೀವಿಬ್ಬರು ಒಂದೇ ತಾನೆ, ನಿನಗೆ ಫೋನ್ ಹಾಕಿರು ಒಂದು, ಅವ್ರು ಫೋನ್ ಹಾಕಿದ್ರು, ನೀನು ಕರ್ಕೊಂಬಂದ್ಬಿಡು ಅಂತ. ಸೊ ಅದೊಂದು ಇದಿರುತ್ತೆ. ಸೊ ನಮ್ಮ ಫ್ಯಾಮಿಲಿಲಿ ನನ್ನ ತಂಗಿ ಆಗಿರಲಿ, ಇವಾಗ ನಮ್ಮ ರಿತು, ನಮ್ಮಮ್ಮ, ನಮ್ಮ ಅಪ್ಪ ಎಲ್ಲ ಫುಲ್ಲು ಇಷ್ಟಪಟ್ಟಿದ್ದಾರೆ. ಸೊ ಸಮಸ್ಯೆ ಏನಿಲ್ಲ, ಖುಷಿಯಾಗಿದ್ದೀವಿ. ಅಲ್ಲಿಗೊಂಥರ ಯುದ್ಧ ಗೆದ್ದಂಗಲ್ವಾ? ಹೌದು ಸರ್, ಪ್ರೀತಿಯ ಯುದ್ಧ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಸರ್. ಯಾಕಂದರೆ ಆ ಮಾತು ಸರ್ ಈಗಿನ ಕಾಲದಲ್ಲಿ ತುಂಬ ಬೇಗ ಮಾತಾಡ್ಬಿಡ್ತೀವಿ ಸರ್, ಬೇಗ ಪ್ರಾಮಿಸ್ಗಳು ಹಾಕ್ಬಿಡ್ತೀವಿ, ಅದನ್ನು ಬ್ರೇಕು ಈಸಿಯಾಗಿ ಮಾಡಿಬಿಡ್ತೀವಿ. ಬಟ್ ಅದನ್ನು ಉಳಿಸ್ಕೊಳ್ಳೋದು ತುಂಬ ಅಂದರೆ ತುಂಬ ರೇರ್. ಅಂದರೆ ನಾನು ಸೋ ವಾವ್ ಗ್ರೇಟ್ ಅಂತ ಹೇಳ್ತಿಲ್ಲ, ಬಟ್ ಉಳಿಸ್ಕೊಳ್ಳೋ ಖುಷಿನೇ ಬೇರೆ. ಅದನ್ನು ಉಳಿಸ್ಕೊಂಡ್ಮೇಲೆ ಅದನ್ನು ನಡ್ಸ್ಕೊಂಡು ಹೋಗ್ತೀವಲ್ಲ, ಅದು ಇಟ್ಸ್ ಗ್ರೇಟ್. ಪ್ರಶಾಂತ್, ನೀವು ಅಥವಾ ಕೃತಿ ಎಲ್ಲ ಗಮನಿಸ್ತಿರ್ತೀವಿ, ಪ್ರೀತಿಯಲ್ಲಿ ಏನೇನು ನಡೆದೋಗುತ್ತೆ, ಏನೇನು 1 2 3 4 ಪ್ರೋಸ್ ಆ್ಯಂಡ್ ಕಾನ್ಸ್ ಆಗೋಗುತ್ತೆ ಅಂತ.
ಅದು ನಿಮ್ಮಲ್ಲೂ ಭಯ ಕಾಡಿರುತ್ತೆ, ಬಟ್ ಅದನ್ನು ಮೀರಿ ಒಂದು ರೆಸ್ಪಾನ್ಸಿಬಿಲಿಟಿ ಇಬ್ರು ತಗೊಂಡಿದ್ದೀರಾ ಈಗ? ಸರ್ ಡೆಫಿನೆಟ್ಲಿ ಸರ್, ನಾನು ಆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಏನು ಹೇಳ್ತೀನಿ ಅಂದರೆ, ನಾನು ಅವಳು ಯಾವಾಗಲೂ ಕೋಳಿ ಜಗಳ ಆಡ್ತೀವಿ. ಯಾಕೆ ಗೊತ್ತಾ, ಪ್ರೀತಿಲಿ ಜಗಳ ಆಡಬೇಕು. ಜಗಳ ಆಡ್ದಾಗಲೇ ನೆಕ್ಸ್ಟ್ ಅದೇ ಜಗಳ ರಿಪೀಟ್ ಮಾಡಬಾರ್ದು. ನಾನು ಯಾವಾಗಲೂ ಹೇಳ್ತೀನಿ ಕೇಳಿ, ಈಗ ನಾನು ಇವಳು ಒಂದು ವಿಚಾರಕ್ಕೆ ಜಗಳ ಆಡ್ತೀವಿ, ಇದಕ್ಕೆ ಜಗಳ ಆಡಿದ್ರೆ ಆ ಜಗಳ ಮತ್ತೆ ನೆಕ್ಸ್ಟ್ ರಿಪೀಟ್ ಆಗಬಾರ್ದು. ಅಂದರೆ ಇನ್ನೊಂದು ಯಾವುದೋ ವಿಚಾರಕ್ಕೆ ಜಗಳ ಆಡು, ಬೇಜಾರಿಲ್ಲ. ಇದಕ್ಕೆ ಜಗಳ ಆಡ, ಬಿಕಾಸ್ ಇದಕ್ಕೆ ನಾನು ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ನಂದು ಅವಳು ಒಂದು ಕ್ಲಾರಿಟಿ ಇದೆ. ಈಗ ಜಗಳ ಆಗುತ್ತಾ? ಜಗಳ ಆಡ್ತೀವಿ ಸರ್. ಜಗಳ ಯಾರು ಜಗಳ ಆಡಲ್ವೋ ಅವ್ರು ನಿಜವಾಗ್ಲೂ ಪ್ರೀತಿಸ್ತಿಲ್ಲ ಅಂತ ಬರ್ದಿಟ್ಕೊಳ್ಳಿ. ನನಗೆ ಕೃತಿ ಮುಖ ನೋಡ್ತಿದ್ರೆ ಮುಗ್ಧತೆಯಿಂದ ಸೈಲೆಂಟ್ ಆಗಿ ಕೂತಿದ್ದಾರೆ ಅಂದ್ರೆ ಇವ್ರು ಜಗಳ ಆಡ್ತಾರ? ಸರ್ ಸೈಲೆಂಟ್ ಆಗಿ ಜಗಳ ಸರ್. ಇವಳು ಹೆಂಗ್ ಜಗಳ ಆಡ್ತಾರೆ ಗೊತ್ತಾ, ನಾನೇನೋ ರೈಸ್ ಹಾಕಿ ಮಾತಾಡ್ತಾ ಇರ್ತೀನಿ, ಇಷ್ಟೇ ಸರ್ ಬಾಬಾ, ಮಾತಾಡ್ಸ ಸೈಲೆಂಟ್ ಅಷ್ಟೇ. ನಾನೇ ಮಾತಾಡ್ತಾ ಇರ್ತೀನಿ ಸರ್, ನಾನೇ. ಅದ್ರ ಜಗಳ ಕಾನ್ವರ್ಸೇಷನ್ ಗಿವ್ ಅಂಡ್ ಟೇಕ್ ತಾನೆ ಜಗಳ. ಹೌದು, ಅವ ಸೈಲೆಂಟು ತಾಯಿ. ಇಲ್ಲ ಯಾವಾಗ್ಲೂ ನಾನು ನಿನ್ ಜೊತೆ ಮಾತಾಡ್ಸಲ್ಲ, ನಿನ್ ಜೊತೆ ಮಾತಾಡ್ಸಲ್ಲ ಅಷ್ಟೇ, ನಿನ್ ಜೊತೆ ಮಾತಾಡ್ಸಲ್ಲ ಅಷ್ಟೇ. ಟು ಸರ್ ಪೀಕ್ ಲೆವೆಲ್ ಕಿಡ್ಡು ಸರ್ ಇವಳು, ದೊಡ್ಡ ಕಿಡ್ಡು ಇವಳು, ಪೀಕ್ ಲೆವೆಲ್ ಕಿಡ್ಡು. ಯಾರು ಜಗಳ ಆಡಿದ್ರು ವಾಪಸ್ 2 minutes ಆಮೇಲೆ ಮತ್ತೆ 2 minutes ಅವಳೆ ಬರ್ತೋಣ. ಸಾರಿ ಅದೇನೋ ಆಯ್ತು. ಪ್ರಶಾಂತ್ ಅಂದ್ರೆ ಒಂದ್ 2 ನಿಮಿಷ ಆಗ್ಲಿ ಬರ್ತಾಳಿರು. ನನಗೆ ಗೊತ್ತು, ನನಗೆ ಈಗ ಈಸಿಯಾಗಿ ಗೊತ್ತು ಸರ್. ಅವಳು 2 ನಿಮಿಷ ಆರಾಮಾಗಿ ಬರ್ತಾಳೆ, ಸಮಾಧಾನ ಆಗ್ತಾಳೆ. ಅವಳು ಜಗಳ ಆಡಿದ್ರೆ ಅವತ್ತಿನ ದಿವಸ ಸಮಾಧಾನ ಆಗದಿರೆ ಮಲಗದವಳೆ ಅಲ್ಲ ಅವಳು. ಅವತ್ತು ನಾನು ಅವತ್ತಿನ ದಿವಸ ಕ್ಲಾರಿಟಿ ಕೊಟ್ಟು ನೆಕ್ಸ್ಟ್ ಡೇ ನಾರ್ಮಲ್ ಆಗಿರ್ಬೇಕು ನಾವು. ಅಷ್ಟು ನಾವು ನಿದ್ರೆನೇ ಬರಲ್ಲ, ಒಂಥರ ಮೈಂಡ್ ಒಂಥರ. ಎಂತ ಕೋಪ ಬರುತ್ತೆ ನಿಮ್ಗೆ ಅವನ ಮೇಲೆ? ಏನೋ ಸಣ್ಣ ವಿಚಾರ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಜೋರಾಗೆಲ್ಲ ಮಾತಾಡಿದ್ರೆ ನನಗೆ ಅದು ಅಳು ಬರುತ್ತೆ. ವಾಯ್ಸ್ ಎತ್ತರಿಸಿ ಮಾತಾಡೋಂಗಿಲ್ಲ, ನಿನಗೆ ಹಂಗೆ ಹೆಂಗೆ ಅಂತಾರ. ಅದು ಸ್ವಲ್ಪ ಯಾರಾದ್ರೂ ನಿಮ್ಗೆ ಹೇಯ್ ಅಂದ್ಬಿಟ್ರೆ ಅದೆಲ್ಲ ಇಲ್ಲ, ಅದೆಲ್ಲ ಓಕೆ. ನಾರ್ಮಲ್ ಆಗಿ ಇವ್ರ ಮಾತಂದ್ರೆ ಪ್ರೀತಿ ಮಾಡೋರ್ಗೂ ಅದು ಡಿಫ್ರೆನ್ಸ್ ಇರುತ್ತೆ. ಅವ್ರು ಏನಾರು ಅಂದ್ರೆ ಸಡನ್ ಆಗಿ ತಗೊಳಕ್ ಆಗಲ್ಲ. ಅಂದ್ರೆ ಒಂದ್ ಸಣ್ಣ ಸಿನಾರಿಯೋ ಏನಂದ್ರೆ, ಏನೋ ಒಂದು ಈಗೆಲ್ಲ ಹೋಗಿರ್ತೀವಿ, ಅವಳೇನೋ ಒಂದ್ ಚೂರು ಓವರ್ ಮಾಡ್ಬಿಟ್ಟಿರ್ತಾಳೆ, ಏನೋ ಆಗಿರುತ್ತೆ. ನೀನು ಅಲ್ಲ ಹಂಗಿದ್ದೆ ಹೋದ್ರೆ ಕರೆಕ್ಟ್ ಆಗಿರುತ್ತೆ, ದಯವಿಟ್ಟು ಓವರ್ ಆಡ್ಬೇಡ. ಅಲ್ಲಿ ನನಗೆ ಅಲ್ಲಿ ಹಂಗೆ ಯಾಕೆ ಇದ್ದೆ ಹಿಂಗೆ ಅಂತ ಏನೋ ಒಂದು ಕಾನ್ವರ್ಸೇಷನ್ ಮಾಡ್ತೀನಿ ಅನ್ಕೊಳ್ಳಿ, ಆಯ್ತಮ್ಮ ಸೈಲೆಂಟ್ ಆಗಿರ್ತಾಳೆ ಅವಳು. ಏನು ಸರಿ ಇನ್ಮೇಲೆ ನಂಗೆ ಮಾಡಲ್ಲ ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಂಗೆ ಒಂದು ಕಣ್ಣೀರು ಆಗ್ತಾ ಇರ್ತಾಳೆ, ಹಿಂಗೆ ಹತ್ತು ಬಿಡ್ತಾಳೆ. ನೀವು ಹತ್ತ ಮೇಲೆ ನಾನು ಹೆಂಗೆ ಅವಳ ಮೇಲೆ ರೈಸ್ ಆಗಲಿ? ಮಾತಾಡಲ್ಲ. ಇವಾಗ ನಾನು ಹೇಳಿ ಗಿವ್ ಅಂಡ್ ಟೇಕ್ ಇದ್ರೆ ರೈಸ್ ಆಯ್ತು ಅನ್ಬೋದು, ಏನೋ ಮಾಡಲ್ಲ ಸರ್. ಪ್ರಶಾಂತ್ ಅದು ಒಳ್ಳೇದೇ ಅಲ್ವ ಪ್ರಶಾಂತ್? ಹೌದು, ಗುಡ್ ಸರ್. ಯಾರೋ ಹೆಣ್ಮಕ್ಳೆಲ್ಲ ಜಗಳ ಆಡ್ಬಿಡ್ತಾರೆ ಅಂತ. ಇವಳು ಆಡೋದಿಲ್ಲ ಸರ್. ಜಗಳ ಸ್ಟಾರ್ಟ್ ಆಗ್ತಿದೆ ಅಂತ ಗೊತ್ತಾದಾಗ್ಲೇ ಫಸ್ಟ್ ಬರೋದೇ ನಂಗೆ ಅಳು, ಆಮೇಲೆ ಸ್ವಲ್ಪ ಅಷ್ಟೇ. ಈಗ ನಾನು ಜಗಳ ಮಾಡ್ತೀನಾ, ಟಕ್ಕನ ಕಾಲ್ ಕಟ್ ಮಾಡ್ತೀನಿ ಅನ್ಕೊಳ್ಳಿ, 5 ನಿಮಿಷ ಸರ್, ನಾನೇ ಕೌಂಟ್ ಮಾಡ್ತೀನಿ, 3, 2, 1 ಟಕ್ಕನ ಕಾಲ್ ಮಾಡ್ತಾನೆ. ಕಾಲ್ ಬರುತ್ತೆ ಸರ್. 5 ವರ್ಷದಲ್ಲಿ 1 ದಿವಸ ಜಗಳ ಆಡಿ ಹಂಗೆ ಮಿಸ್ ಆಗಿಲ್ಲ, ಕಾಲ್ ಬಂದಿದೆ 1 ದಿವಸ. 5 years ಇವರೇ ಜಾಸ್ತಿ ಸಾರಿ ಹೇಳ್ತಾರೆ. ಇವಾಗ ನಾನೇ ಕೇಳ್ತೀನಿ, ಪಾಪ ಸರ್ ಅವ್ರು ಎಷ್ಟಂತ ಗೋಳೈಕೊಂಡಿದ್ದೀನಿ ಗೊತ್ತಾ ಸರ್. ನಾನು ನನ್ನಷ್ಟು ಪೀಕ್ ಲೆವೆಲ್, ನನ್ನಷ್ಟು ಕೋಪಿಷ್ಟ, ನನಗಿರೋ ಕೋಪ ನೀವು ನೋಡಿತ್ರಲ್ಲ ಸರ್ ಬ್ಯಾಡ್ಮಿಂಟನ್, ಅವಶ್ಯಕತೆನೇ ಇರಲ್ಲ. ನಾನೇ ಎಷ್ಟೊಂದು ಸತಿ ನಾವು ನೀವು ಹೇಳಿದ್ರ ಪ್ರಶಾಂತ್, ನೋ ಪೇಷನ್ಸ್ ಇಟ್ಕೊ, ಅಲ್ಲಿ ನೀನು ಆಪೋನೆಂಟ್ನ ನಿನ್ನ ಕೋಪದಿಂದ ಗೆಲ್ಲಕ್ಕಾಗ. ನೀವೇ ನನಗೆ ಎಷ್ಟೊಂದು ಸತಿ ಹೇಳಿದ್ರ, ಆ ಕೋಪ ಇಲ್ಲೂ ಇಂಪ್ಲಿಮೆಂಟ್ ಆದಾಗ ಶೀಲ್ ಬಿ ಸಿಕ್ಕಾಪಟ್ಟೆ ಪೇಷನ್ಸ್ ಇದೆ ಸರ್ ಇವ್ರಿಗೆ, ಸಿಕ್ಕಾಪಟ್ಟೆ ಹೈ ಲೆವೆಲ್ ಪೇಷನ್ಸ್. ಬೇರೆಯವ್ರು ಯಾರು ಹುಡುಗಿರಾಗಿದ್ರೆ ಜೋಟು ಹೋಗಪ್ಪ ನಿನ್ನ ಸವಾಸನೆ ಬೇಡ ಹೋಗು, ನಾನು ಬೇರೆ ನನಗೆ ಗೊತ್ತದ, ನಾನು ಅವಳ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಬೇರೆ ಹೋಗು ನಾನು ಹೋಯ್ತದೆ, ನಾನು ಅವಳು ಹೇಳಿದೆ ನನ್ನ ಇದಕ್ಕೆ 6 ತಿಂಗಳ ಮೇಲೆ ಅವಳು ಇರಲ್ಲ ಅಂತ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳಿದೆ ಸ್ಟಾರ್ಟಿಂಗು. ನಾನಿರೋ ಇದಕ್ಕೆ ಅವಳು 6 ತಿಂಗಳು ನನ್ನ ಜೊತೆ ಲವ್ ಮಾಡಲ್ಲ, ಹಂಗೆ ಗೊತ್ತದೋ ಹೋಯ್ತಾಳು ಅವಳು 6 ತಿಂಗಳಿಗೆ ಅಂತ. ಸರ್ ಅವಳು ಅದನ್ನ ಸ್ಟ್ರೀಕ್ನ ಬ್ರೇಕ್ ಮಾಡಿ 5 years ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟೋದ್ರು. ನಾನು ಹೇಳ್ತಿದ್ನಲ್ಲ ಆ ಫ್ರೆಂಡ್ಸ್ ಎಲ್ಲ ಬಿಟ್ಟೋದ್ರು. ನಾನು ಡೈಲಾಗ್ ಹೇಳಿದ್ನಲ್ಲ ಫ್ರೆಂಡ್ಸ್ಗೆ, ಆ ಫ್ರೆಂಡ್ಸ್ ಎಲ್ಲ ಬಿಟ್ಟೋದ್ರು. ಇವಳು ನನ್ನ ಜೊತೆ ಇದ್ದಾಳೆ. ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋ ಲಾಜಿಕ್ ಆಕ್ಚುಲಿ ನನ್ನ ಪ್ರಕಾರ ಕೃತಿಗೆ ಗೊತ್ತು ಅನ್ಸುತ್ತೆ. ಹೌದು, ತುಂಬಾ ಜನ ನಾವು ಗೆಲ್ಬೇಕು ಅಂತಾರೆ, ಸೋತ್ರೆ ಗೆಲ್ತೀವಿ ಅಂತ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಅವಳು ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಒಂದೇ ನಾನು ಜಗಳ ಮಾಡಿ ಇಲ್ಲ ನಾನು ಮಾತಾಡ್ಸಲ್ಲ ಅಂದರೆ, ನೋ ನಾವು ಇಷ್ಟು ವರ್ಷ ನಾವು ಇದ್ದಿದ್ದನ್ನು ನಾವು ಏನಕ್ಕೆ ಇದ್ದಿದ್ದೀವಿ ಅನ್ನೋದಕ್ಕೆ ಮಾದರಿನೇ ಇರೋದಿಲ್ಲ. ಹಂಗೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ, ನಾನು ನಿನ್ನ ಬಿಟ್ಕೊಳಕ್ಕೆ ಇಷ್ಟ ಇಲ್ಲ. ಆಮೇಲೆ ಅವಳ ವಿಚಾರಕ್ಕೆ ನಂದೊಳ್ದು ವಿಚಾರಕ್ಕೆ ಜಗಳ ಆಗೋದು ತುಂಬ ರೇರು. 3ನೇ ವಿಚಾರಕ್ಕೆ ಜಗಳ ಆಗೋದು. ಯಾರ್ದೋ ಒಂದು ಕಾನ್ವರ್ಸೇಷನ್ ಎತ್ತೀನಿ, ಅವ್ರು ನೋಡು ಹಿಂಗ್ ನೋಡು ಅಂತ ಇವಳು ಹೇಳ್ತಾಳೆ, ನೀನು ಅವ್ರನ್ನ ಕಂಪೇರ್ ಮಾಡ್ಬೇಡ ಅಂತ ನಾನು ಹೇಳ್ತೀನಿ. ಇವಳು ಜಾಸ್ತಿ ಕಂಪೇರ್ ನಾನು ಜಾಸ್ತಿ ಕಂಪೇರ್ ಮಾಡ್ತೀನಿ ಅಂತ ಅವಳು. ಈ ಕಂಪ್ಯಾರಿಸನ್ ಹಿಂಗೆ ಜಗಳ ಆಡ್ತೀವಿ ಅನ್ಕೊಳ್ಳಿ, ಸಣ್ಣ ಜಗಳ. ಬಟ್ ಅದನ್ನ ಹೆಂಗ್ ಉಳಿಸ್ಕೋಬೇಕು ಅನ್ನೋದನ್ನ ಅವಳನ್ನ ನೋಡೇ ಕಲಿಬೇಕು.
ನನಗಿಂತ ಜಾಸ್ತಿ ಪೇಷನ್ಸ್ ಇದೆ ಸರ್ ಸಿಗಾಬಿಟ್ಟೆ. ಪ್ರಶಾಂತ್ ಏನು ಗಿಫ್ಟ್ ಕೊಟ್ಟಿದ್ದಾನೆ ಇದುವರೆಗೆ? ಅವ್ನು ನಿಮ್ಮ ಗಿಫ್ಟಲ್ಲಿ ಎಷ್ಟು ಉದ್ದ ಹೇಳ್ಬಿಟ್ಟಿದ್ದಾನೆ ಇದುವರೆಗೆ. ಈಗ ಹೌದು. ಪ್ರಶಾಂತ್ ಕೊಟ್ಟರೆ ಗಿಫ್ಟ್ ಏನು? ಹೈ ವಾಚ್. ಒಂದು ವಾಚ್. ಹೈ ವಾಚ್. ಆಮೇಲೆ ಚಾಕ್ಲೇಟ್ಸ್. ಪ್ರತಿ ಸರಿ ಮೀಟ್ ಆದ್ರಲ್ಲಿ ಏನಾದ್ರು ಇರುತ್ತಾ? ಇಲ್ಲ ಪ್ರತಿ ಸಲ ಮೀಟ್ ಆದಾಗಲ್ಲ, ನಾರ್ಮಲ್ ನಂಗೆ ಡಾರ್ಕ್ ಚಾಕ್ಲೇಟ್ ಇಷ್ಟ. ಓಕೆ. ಸೊ ಸ್ಟಾರ್ಟಿಂಗ್ ಎಲ್ಲ ವ್ಯಾಲೆಂಟೈನ್ಸ್ ಡೇ ಅದೆಲ್ಲ ಬಂದಿದ್ರೆ ಅದು ಹಾರ್ಟ್ ಶೇಪಿನ ಹೌದು, ಚಾಕ್ಲೇಟ್ ಕರೆಕ್ಟ್. ಅದ್ರಲ್ಲಿ ಜಾನು ಅದೆಲ್ಲ ಬರ್ದಿ ಅಲ್ಲಿ ಏನೇನೋ ಬರ್ದ್ ಕೊಡೋರು. ಜಾನು, ನಾನು ಅವಳನ್ನ ಜಾನು ಅಂತ ಹೋಗ್ತೀನಿ Okay. ಸರ್. ನನಗೆ ಈ ಇವಳು ಗಿಫ್ಟ್ ಎಲ್ಲ ತಗೊಂಡು ಸರ್ಪ್ರೈಸ್ ಮಾಡ್ತಾಳಲ್ಲ, ನನಗೆ ಹೆಣ್ಣು ಮಕ್ಳಿಗೆ ಏನ್ ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇದಾರೆ ಅಷ್ಟೊಂದು ಜನ ಹೆಣ್ಮಕ್ಳು ಫ್ರೆಂಡ್ ಇದಾರೆ ಸರ್, ಬಟ್ ನನ್ ಲವರ್ ಸರ್, ಫ್ರೆಂಡ್ ಬೇರೆ. ಸಜೆಷನ್ ಕೇಳೋದು ಏನ್ ಕೊಟ್ರೆ ಚೆನ್ನಾಗಿರುತ್ತೆ. ನನಗೆ ಇವಾಗ ಇರುತ್ತೆ ಇದನ್ನ ಕೊಡ್ಬೇಕು ಅದನ್ನ ಕೊಡ್ಬೇಕು ಅಂತ. ಈಗ ಸಣ್ಣ ಪುಟ್ಟದ ಏನಂದ್ರೆ ಈಗ ವಾಚ್ ಆಗಿರ್ಬೋದು, ಆಮೇಲೆ ಶೇಡ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಕೊಡ್ಸ್ಬಿಟ್ಟಿದ್ದೀನಿ. ನನಗೆ ದೊಡ್ಡದು ಆಸೆ ಇವಳಿಗೆ, ದೊಡ್ಡದಾಗಿ ಈಗ ಮದುವೆ ಆದ್ಮೇಲೆ ನಾನು ಒಂದಷ್ಟು ಪ್ಲಾನ್ಸ್ ಇಟ್ಟಿದ್ದೀನಿ. ದೊಡ್ಡದಾದ್ಮೇಲೆ ಇವಳಿಗೆ ಇದನ್ನೆಲ್ಲ ಕೊಡ್ಸೋಣ, ಒಂದು ಅದು ಇದು ಅಂತ ಅನ್ಕೊಂಡಿದ್ದೀನಿ. ನೋಡಿ ಕೃತಿ, ಸಿಕ್ಕಾಪಟ್ಟೆ ಆಸೆ ಇದೆ ಸರ್. ಅರ್ನ್ ಮಾಡ್ತಾ ಇದಾರಲ್ವಾ, ಸೊ ನಾನು ಅದನ್ನ ಕೇಳೋದಿಕ್ ಚೆನ್ನಾಗಿರಲ್ಲ. ಅವಳು ಯಾವತ್ತೂ ಕೇಳಿಲ್ಲ ಸರ್ ಇಂಥ ಗಿಫ್ಟ್ ಬೇಕು ಅಂತ ಒಂದು ದಿವಸ. ಏನು ಡಿಮ್ಯಾಂಡ್ ಯಾವತ್ತೂ ಮಾಡೇ ಇಲ್ಲ. ಯಾವತ್ತೂ ಚಿಕ್ಕದು ಕೇಳಿಲ್ಲ. ಪ್ರತಿ ಸಲ ಹಬ್ಬಕ್ಕೆ ಪಾಪ ಅವರೇ ನನಗೆ ಡ್ರೆಸ್ ಕೊಡಿಸ್ತಾರೆ. ಎಲ್ಲಾ ಪ್ರತಿ ಹಬ್ಬಕ್ಕೂ ನಾನು ಅವಳು ಬಟ್ಟೆ ಕೊಡ್ತೀನಿ. ವರ್ಷದ ಎಲ್ಲ ಹಬ್ಬಕ್ಕೂ ಕೊಡಿಸ್ತೀನಿ ಸರ್. ಸರ್ ಫಸ್ಟ್ ಇನಿಷಿಯಲಿ 1 year 1.5 year ರೂಲ್ ನಾನು ಕೊಡ್ಸಿದ್ದು. ಆಮೇಲಿಂದ ನಾನೇ ಅವಳಿಗೆ ಕೊಡಿಸ್ತಾ ಬಂದೆ. ಈಗ ಒಂದು 2-3 years ಇಂದ ನಾನೇ ಎವ್ರಿ ಹಬ್ಬ ಪ್ರತಿಯೊಂದು ಹಬ್ಬನೂ ತೋಡ್ತಾ ಕೊಡಿಸ್ತೀನಿ. ಯಾವ್ದಾದ್ರು ಒಂದು ಹಬ್ಬ ಮಿಸ್ ಆಯ್ತು ಅಂತಂದ್ರೆ ಅವತ್ತು ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಅಂತ ಅನ್ಕೊಳ್ಳಿ, ಆ ಟೈಮಲ್ಲಿ ನಾನು ಏನಾದ್ರು ದುಡ್ಡು ಯಾವ್ದಾದ್ರು ಬಂದು ಹಬ್ಬ ಆದ್ಮೇಲೆ ಆದ್ರೂ ಕೊಟ್ಟಿರ್ತೀನಿ, ನೀನು ಇಟ್ಕೋ, ಹಬ್ಬಕ್ಕೆ ಬಟ್ಟೆ ಆದ್ರೂ ತಗೋ, ಖರ್ಚಾದ್ರೂ ಇಟ್ಕೊಂಡು ಕೊಟ್ಬಿಡ್ತೀನಿ ಇಷ್ಟು ಅಂತ. ಆ ಮದುವೆ ಆದ್ಮೇಲೆ ಅದನ್ನೇ ಹವ್ಯಾಸಗೊಳಿಸ್ಕೊಂಡು. ಸಾಮಾನ್ಯವಾಗಿ ಪ್ರೀತಿಸೋ ಹುಡುಗ ಚಾಕ್ಲೇಟ್ ಕೊಟ್ರೆ ಚಾಕ್ಲೇಟ್ನ ತಿಂದ್ಬಿಟ್ಟು ಬಿಟ್ಬಿಡ್ತೀವಿ. ಈ ಮೇಡಮ್ ಹಂಗಲ್ಲ. ಆ ಎಲ್ಲಾ ಚಾಕ್ಲೇಟ್ ರ್ಯಾಪರ್ ಈಗಲೂ ಕೇಳಿದ್ರು ಕೊಡ್ತಾರೆ. ಹೌದು, ಚಾಕ್ಲೇಟ್ ರ್ಯಾಪರ್ ಇದೆ. ಮತ್ತೆ ಫಸ್ಟ್ ರೋಸ್ ಕೊಟ್ಟಿದ್ರು ನನಗೆ, ಅದು August 15 ಇದೆ. ಅದು ಆ ರೋಸ್ ಇದೆ 5 years back. ಹೌದು ಇದೆ, 5 ವರ್ಷದ ರೋಸ್ ಫುಲ್ ಇದಾಗ್ಬಿಟ್ಟಿದೆ. ಆದ್ರೆ ಅದು ಇವಾಗ ಏನಂದ್ರೆ ಒಂದೇ ಒಂದು ಇದ್ ಮಾತ್ರ ಉಳ್ಕೊಂಡಿದೆ, ಎಲೆ ಮಾತ್ರ ಒಂದು ಸ್ಟಿಕ್ ಇದೆ ಅಷ್ಟೇ. ಅದ್ ಬಿಟ್ರೆ ಅದು ಪೆಟಲ್ಸ್ ಎಲ್ಲ ನಂಗೆ ಅದೆಲ್ಲ ಮೆಮೊರೀಸ್. ಈ ಚಿಕ್ಕ ಮಕ್ಳು ಸ್ಲ್ಯಾಮ್ ಬುಕ್ಕಲ್ಲಿ ಎಲ್ಲ ಇಟ್ಕೊಳ್ಳಲ್ಲ ಆ ಥರ ಅವಳು ಎಲ್ಲ ಇಟ್ಕೊಂಡು. ನಾನು ಅವ್ಳು ಕೊಟ್ಟಿದ್ದು ಯಾವ ಕವರ್ಗಳೆಲ್ಲ ಎಲ್ಲೆಲ್ಲಿ ಬಿಸಾಕಿದ್ನು. ನಾನು ಅವಳು ಕೊಟ್ಟಿರೋ ಕವರ್ಗಳೆಲ್ಲ ಈಗಲೂ ಇಟ್ಕೊಂಡು. ಕವರು ಇದೆಯಾ? ಕವರ್ ಇದೆ ಸರ್, ಕವರು, ಬಾಕ್ಸು, ಗೀಕ್ಸು. ಆಮೇಲೆ ಅವ್ರು ನನಗೆ ಫಸ್ಟ್ ಹೇಳಿದ್ರಲ್ಲ ಸಿಲ್ವರ್ ಇದು ರಿಂಗು ಮತ್ತೆ ಬ್ರೇಸ್ಲೆಟ್, ಅದು ಕೂಡ ಬಾಕ್ಸ್ ಅಲ್ಲಿ ಅವ್ರು ಯಾವ ಬಾಕ್ಸ್ ಅಲ್ಲಿ ಕೊಟ್ಟಿದ್ರು ಅದೇ ಅದೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಅವಳು ಇನ್ನೊಂದು ಮೆಮೊರಿ ಅಂದ್ರೆ ಸಿನಿಮಾಗೆ ಹೋಗಿದ್ವಿ, ಆ ಸಿನಿಮಾಗೆ ಹೋಗಿ ಬರ್ತೀವಿ ಅಂತ ಹೇಳ್ತೀನಿ, ಈ ಸಿನಿಮಾಗೆ ಹೋಗಿ ಬಂದಿದೀವಿ ಅಂತ. ಆ ಸಿನಿಮಾದೆಲ್ಲ ಬರ್ಕೊಂತಾಳೆ. ಲೆಕ್ಕ ಇಲ್ಲ, ಒಂದು 600 ಸಿನಿಮಾ ಹೋಗಿದೀವಿ. 5 ವರ್ಷದಲ್ಲಿ 600 ಸಿನಿಮಾ ಹೋಗಿದೀವಿ. ಬಿಕಾಸ್ 3 months ಅಲ್ಲಿ 32 ಮೂವಿ ನೋಡಿದೀವಿ ನಾವು. ಸರ್ ನಾನು ಸಿನಿಮಾ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲಾದು ಇಷ್ಟ. ಇಂಥ ಭಾಷೆನ ಅಲ್ಲ ಗುರು, ನೀವಿಬ್ರು ಹಂಗ್ ಹೋಗಿನೂ ಯಾರ ಕಣ್ಗೂ ಬಿದ್ದಿಲ್ಲ. ನಾವು ತುಂಬಾ ಇದು ಬಹಳ ಆಶ್ಚರ್ಯ ಆಗ್ತಿದೆ. ಒಂದು 600 ಸಿನಿಮಾ ನೋಡ್ತಾರೆ ಥಿಯೇಟರ್ಗೆ ಹೋಗಿ, ಅದು ಯಾರ ಕಣ್ಗೂ ಬಿದ್ದಿಲ್ಲ. ವಿ ಲವ್ ಮೂವೀಸ್. ನನಗಂತೂ ಪ್ರಾಣ. ಇವಳಿಗೆ ನಾನು ಪ್ರಾಣ. ಇವಳಿಗೇನೋ ನಾನು ಕರ್ಕೊಂಡು ಹೋಗ್ಬೇಕಷ್ಟೇ. ನಾನು ಸಿನಿಮಾ ಅಂದ್ರೆ ಇಷ್ಟ. ನೋಡ್ತೀನಿ ಏನೋ ಖುಷಿ. ಅವಳು ನಾನು ನೋಡ್ತಾ ಇರ್ತಾಳೆ, ಇಲ್ಲಾಂದ್ರೆ ಸಿನಿಮಾ ನೋಡ್ಬಿಟ್ಟು ನಮ್ಮ ತಿರ್ಗ ನಾನು ನೋಡ್ತಾಳೆ ಅಷ್ಟೇ. ಅಂದ್ರೆ ಕೆಲವರು ಡೌಟ್ ಬಂದು ನನಗೆ ಇನ್ಸ್ಟಾದಲ್ಲಿ ಇವ್ರ ಪ್ರೊಫೈಲ್ ಇವ್ರದ್ದು ಫಾಲೋಯಿಂಗ್ ಅಲ್ಲಿ ನಾನು ಚೆಕ್ ಮಾಡಿ ನನಗೆ ಮೆಸೇಜ್ ಮಾಡಿದ್ದಾರೆ ಪರ್ಸನಲ್ ಆಗಿ, ನೀವು ಪ್ರಶಾಂತ್ ಜೊತೆ ಬಂದಿದ್ರಲ್ವಾ, ನೀವು ಗರ್ಲ್ ಫ್ರೆಂಡ್ ಹಂಗೆ ಹಿಂಗೆ ಅಂತ. ಸೊ ಇಲ್ಲ ಅಂತ ಹೇಳ್ತಾ ನಾನು ಅನ್ಕೊಂಡೆ ಅವ್ರಿಗೆ ಎಲ್ಲಿ ಬೀಳ್ತಾರೆ ಅಂತ, ನೀವು ಫ್ರೆಂಡ್ ಅಲ್ವಾ ಆ ತರ. ಅಂದ್ರೆ ಅವ್ರಿಗೆ ಹೋಗ್ತಾ ಇರ್ತಾರಲ್ಲ ಕೆಲವರೆಲ್ಲ ಹಂಗೆ ಅವರು. ಇದೊಂದು ಅಡ್ವಾಂಟೇಜ್, ಡೌಟ್ ಬರಲ್ಲ. ಈ ನನ್ನ ಫ್ರೆಂಡ್ಸ್ ಯಾರು ಕೇಳಿದ್ರೆ ಇಲ್ಲ ನನಗೆಲ್ಲ ಬೀಳ್ತಾರಲ್ಲ, ನನ್ನ ಸ್ವಂತ ಕ್ಲೋಸ್ ಫ್ರೆಂಡ್ಸ್ಗೆ ನಾನು ಇವಳು ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿರಲಿಲ್ಲ, ಫ್ರೆಂಡ್ ಅಷ್ಟೇ. ನಂಬಲ್ಲ ಅನ್ಸುತ್ತೆ. ನಂಬಲ್ಲ ಸರ್. ಎಂಗೇಜ್ಮೆಂಟ್ ಆದ್ಮೇಲೆ ನನ್ನ ಎಷ್ಟೋ ಹಳೆ ಫ್ರೆಂಡ್ಸ್ಗಳಿಗೆ ಈಗಲೂ ಶಾಕು, ಬಡ್ಡಿ ಮಗ ಹೆಂಗ್ ಬೀಳಿಸ್ಕೊಂಡ್ಬಿಟ್ಟ ಇವಳನ್ನ ಅಂತ. ಈಗಲೂ ಅವ್ರ ಮಕ್ಳಿಗೆ ಶಾಕು. ಅವ್ರು ಫೋನ್ ಮಾಡಿ ನೀನ್ ಎಂಗೇಜ್ಮೆಂಟ್ ಕರ್ದಿಲ್ಲ ಅಂತ ಬೇಜಾರಿಲ್ಲ ಕಣ, ನೀನ್ ಹೆಂಗ್ ಬೀಳಿಸ್ಕೊಂಡ ಹೇಳು ಸಾಕು. ನಾವು ಅದನ್ನ ಬೇರೆ ಕಡೆ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಇಲ್ಲ ಬೀಳಿಸ್ಕೊಳ್ಳೋದಂತೆಲ್ಲ ಬರಲ್ಲ ಸರ್. ಬಟ್ ಏನಂದ್ರೆ ಇಟ್ ವಾಸ್ ಅದೇ ದೇವ್ರು ಇವ್ರಿಗೆ ಅಂತ ಬರ್ದಿಟ್ಟಿರ್ತಾನೋ ಏನೋ. ಕರೆಕ್ಟ್. ನಾವು ಇನಿಷಿಯಲಿ ತುಂಬಾ ಫೈಟ್ ಮಾಡಿದೀವಿ ಸರ್. ನಾವು ಇವ್ರ ಮನೆಯವ್ರು ಒಪ್ಸಿದ್ ನನಗೇನು ತಲೆನೋವೇ ಆಗಲಿಲ್ಲ. ಬಟ್ ನಮ್ಮ ಮನೆಯವ್ರನ್ನ ನಾನು ಒಪ್ಪಿಸ್ಬೇಕು, ಇದು ಮಾಡಬೇಕು ಅಂತ ನನಗೊಂದು ಭಯ ಆಯಿತು. ಇವಳಿಗೆ ಎಷ್ಟು ಭಯ ಇರೋದು ಗೊತ್ತಾ ಸರ್? ಏನಂದ್ರು, ಅಮ್ಮ ಏನಂದ್ರು, ಅಪ್ಪ ಏನಂದ್ರು, ಓಕೆನಾ, ಎಲ್ಲ ಓಕೆನಾ, ಜಾತಕ ಕೊಡು ಬಂತ, ಅದಾಯ್ತು. ನನಗಿಂತ 10 ಪಟ್ಟು ಟೆನ್ಷನ್. ಜಾತಕ ಅದೆಲ್ಲ ನನಗೆ ಸ್ವಲ್ಪ ಭಯ. ಈ ತರ ಜಾತಕ ಗಣ ಅದೆಲ್ಲ ಹೇಳ್ತಾರೆ. ಕೆಲವ್ರದ್ದು ಆಗಲ್ಲ. 30 ನನ್ನ ಫ್ರೆಂಡೇ ಆಗಿದೆ 36ಗೆ ಬರೀ 13 ಕೂಡಿದೆ. ಸೊ ಅವ್ರದ್ದು ಲೈಫ್ ಅಂದ್ರೆ ಇಲ್ಲ ಮದ್ವೆ ಆಗಿದೆ. ಸೊ ಅದೆಲ್ಲ ನೋಡಿ ನನಗೆ ಎಲ್ಲ ಅವರೆಲ್ಲ ಹೇಳ್ತಾರಲ್ಲ ಹೆಂಗಿಂಗೆ ಅಂತ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ನನಗೆ.
30 ಎಷ್ಟು ಕೆಲವ್ರು 9 ಆ ಥರ ಎಲ್ಲ ಆಗಿದೆ. ನಮ್ದು ಸೊ ನಮ್ದು 32 31 32. ಹಾ ಫುಲ್ ಶಾಕ್ ನನಗದು. ನನ್ನ ಪ್ರಕಾರ ನಿಮ್ಮ ಅಪ್ಪ ಅಮ್ಮ ಹುಡುಕಿದ್ರು ಹೌದು ಸರ್.